జీరో అయిందా ಮಾಡಲು జీరోతో మొదలెట్టు. అయ్యో మాడ రీస్టార్ట్ రీస్టార్ట్ చెయ్యరా. జీరో ಇಂದ ಮಾಡು ರೀಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ. ಇನ್ನೇನು ಎಕ್ಸಾಮ್ಗೆ ಒಂದು ತಿಂಗಳು ಒಂದು ವಾರನೋ ಒಂದು ದಿನವೋ ಇದ್ದಾಗ ಯೂಟ್ಯೂಬ್ಗೆ ಬಂದ್ಬಿಟ್ಟು ವ್ಯೂಸು ಸಬ್ಸ್ಕ್ರೈಬರ್ಸು ನೋಡ್ದಂಗೆ ಬರೀ ತಮ್ನೇಲ್ ನೋಡಿಕೊಂಡು ಈ ವಿಡಿಯೋನ ಓಪನ್ ಮಾಡಿದವ್ರಿಗೆಲ್ಲ ಸುಸ್ವಾಗತ ರೀಸ್ಟಾರ್ಟ್ ಚಾನಲ್ಗೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ನ ನೋಡೋರು 4 ಸಬ್ಜೆಕ್ಟ್ಸ್ ಓದ್ಕೊತಾ ಇದ್ದೀರಲ್ವ. ನಾನು 4 ಸಬ್ಜೆಕ್ಟ್ಸ್ ಎಂತ ಕೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಚಾನಲಲ್ಲಿ ಮೇಯ್ನಾಗಿ SSC CGL ರಿಲೇಟೆಡ್ ವೀಡಿಯೋಸ್ ಇರುತ್ತೆ. SSC CGL ಬಿಟ್ಟು ಬೇರೆಯವ್ರು ಯಾರು ನೋಡೋಂಗೆ ಇಲ್ವ ಅಂತಂದರೆ ನೋಡ್ಬೋದು. ಯಾರ್ಯಾರು ಅಂತಂದರೆ RRB NTPC ಮತ್ತು RPF SI PC ಮತ್ತು ಸ್ಟೇಟ್ PCS ಎಕ್ಸಾಮ್ಸ್ ಇರುತ್ತಲ್ಲ, ಯಾವ ಎಕ್ಸಾಮ್ಸಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಬರುತ್ತೋ ಅವರೆಲ್ಲರೂ ನಮ್ಮ ಚಾನಲ್ ವೀಡಿಯೋಸ್ ನೋಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ SSC CGL ಅವ್ರಿಗೆ 100% ಡೀಟೇಲ್ಸು ಇದರಲ್ಲಿ ಸಿಗುತ್ತೆ. ಸೊ ಬನ್ನಿ ಮತ್ತೆ 0 ಇಂದ ಮಾಡೋಣ ರೀಸ್ಟಾರ್ಟ್. ಸೊ ಇವತ್ತಿನ ವಿಡಿಯೋಲಿ ನಾವು ಮಿಕ್ಸ್ಡ್ ಸೀರೀಸ್ ಬಗ್ಗೆ ನೋಡೋಣ. ಮಿಕ್ಸ್ಡ್ ಸೀರೀಸ್ ಅಂದರೆ ಏನಿಲ್ಲ, ಆಲ್ಫಾಬೆಟ್ಟು ಮತ್ತು ನಂಬರ್ಸ್ 2 ಇರುತ್ತೆ. ತುಂಬ ಈಸಿಯಾಗಿರುತ್ತೆ, ಬಟ್ ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ 2 ಒಟ್ಟಿಗೆ ಕೊಡ್ತಾರೆ ಅಷ್ಟೇ. ಬಿಟ್ಟರೆ 2 ಸಪ್ರೇಟಾಗಿ ಮಾಡಿದ್ರೆ ಒಂದು 30 ಸೆಕೆಂಡಲ್ಲಿ ಮಾಡ್ಬಿಡ್ಬೋದು. ನಾರ್ಮಲಾಗಿ ಮಾಡೋಕ್ಕೆ ನಮಗೆ ಮಾಡ್ತಾ ಆಮೇಲೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಸೀರೀಸಲ್ಲಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಸೀರೀಸ್ ಕಂಪ್ಲೀಟ್ ಆಗೋಗುತ್ತೆ. ಸೊ ಇದರಿಂದ ನಮ್ಮದು ಕ್ಲಾಸಿಫಿಕೇಷನ್ ಕಂಪ್ಲೀಟ್ ಆಯಿತು, ಮತ್ತು ಅನಾಲಜಿ ಕಂಪ್ಲೀಟ್ ಆಯಿತು, ಸೀರೀಸ್ ಕಂಪ್ಲೀಟ್ ಆಯಿತು. ಈ 3 ಕಂಪ್ಲೀಟ್ ಆಯಿತು. ನೆಕ್ಸ್ಟು ಕೋಡಿಂಗು ಡಿಕೋಡಿಂಗ್ ಯಾವುದೋ ಬರುತ್ತೆ ಅನಿಸುತ್ತೆ. ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಬೋಲ್ಡಾಗಿ ಕಾಣಿಸ್ತಿರೋದು ಮೇಲ್ಗಡೆ ಇರೋದೆಲ್ಲ ಆಗೋಗಿದೆ ವೀಡಿಯೋಸು, ಕೆಳಗಡೆ ಇರೋದೆಲ್ಲ ಮಾಡಬೇಕು ಅಂತ. ಸೊ ಆಲ್ಫಾಬೆಟ್ ಮುಗೀತು, ನಂಬರ್ ಮುಗೀತು, ಇಮೇಜ್ ಮುಗೀತು. ಮಿಕ್ಸ್ಡು ಮತ್ತು GKಲಿ 1-2 ಕ್ವಶನ್ಸ್ ಇದೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ನಾನು GK ಡೀಟೇಲಾಗಿ ಏನು ಹೇಳಲ್ಲ. GKಲಿ ಏನು ಹೇಳೋಕ್ಕೆ ಇರೋಲ್ಲ ಡೀಟೇಲಾಗಿ, ಅದು ನಿಮಗೆ ಜನರಲ್ ನಾಲೆಡ್ಜ್ ಗೊತ್ತಿರಬೇಕು. ಇವಾಗ ಮಿಕ್ಸ್ಡಲ್ಲಿ ಟೈಪ್ 1 2 ಟೈಪ್ಸ್ ಇರುತ್ತೆ. ಅಂದರೆ ನಾರ್ಮಲಾಗಿ ಇದರಲ್ಲೂ 2 ಟೈಪ್ಸ್ ಇರುತ್ತೆ. ನಿಮಗೆ ಜಾಸ್ತಿ ಎಕ್ಸಾಂಪಲ್ಸ್ ಹೇಳಿಲ್ಲ ನಾನು. ಟೈಪ್ 2 ಅಂತ ಅಂದರೆ ರಾಂಗ್ ಇವಾಗ ನಮಗೆ ಆಪ್ಷನಲ್ ಇರುತ್ತಲ್ಲ, ಅದೇ ಆಪ್ಷನ್ ತಂದು ಕ್ವಶ್ನಲ್ಲಿ ಕೊಟ್ಟಿರ್ತಾರೆ. ರಾಂಗ್ ಇರಲಿ, ಈ ಕ್ವಶ್ನಲ್ಲಿ ರಾಂಗ್ ಯಾವುದಿದೆ ಅಂತ. ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಈಸಿ ಇರುತ್ತೆ. ಸೊ ಫಸ್ಟ್ ಒಂದು ಮಿಸ್ಸಿಂಗ್ ಟರ್ಮ್ ಅಂದರೆ ಮ್ಯಾಥ್ಸ್ ಸೀರೀಸ್ ಸೇಮ್. ಇವಾಗ ಇದೇನು ಕ್ವಶನ್ಸ್ ಕೊಟ್ಟಿದ್ದಾರೋ ನೆಕ್ಸ್ಟ್ ಏನು ಬರುತ್ತೆ ಅಂತ ಒಂದು ಕ್ವಶನ್. ಈಗ ಫಸ್ಟ್ ಕ್ವಶನ್ ನೋಡಿಕೊಂಡ್ರೆ D2V G5S J10P M17 M17M P26J ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಬರುತ್ತೆ ಅಂತ ನಾವು ನೋಡ್ಕೊಬೇಕು. ಸೊ ನಾವು ಮತ್ತೆ ನಮ್ಮ ಚಾರ್ಟ್ ತೊಗೊಳ್ಳೋಣ. ಸೊ ಈ ಚಾರ್ಟ್ ಇದ್ದರೆ ಎಲ್ಲ ಮಾಡ್ಕೊಬೇಕು. ಇವನ್ಯಾವನ್ ಗುರು ಬೆಳಗ್ಗೆಯಿಂದ ಇದೇ ಚಾರ್ಟ್ ಇಟ್ಕೊತಾನೆ ಅಂತ ಅಂದರೆ ಈ ಚಾರ್ಟಿಂದನೇ ನಿಮ್ಗೆ 4-5 ಮಾರ್ಕ್ಸ್ ಬರೋದು, 4-5 ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ಬರೆದಿಟ್ಕೊಳ್ಳಿ ಅಂತ ನಾನು ಲಾಸ್ಟ್ ವಿಡಿಯೋಲಿ ಅದಕ್ಕೆ ಹೇಳಿದ್ದು. ರಫ್ ಶೀಟಲ್ಲಿ ಬರೆದಿಟ್ಕೊಳ್ಳಿ ಅಂತ. ಯಾವಾಗ ಆನ್ಸರ್ ಎಕ್ಸಾಮಲ್ಲಿ ಇವಾಗಲ್ಲ, ಇವಾಗ ಬರೆದು ಒಂದು ಬುಕ್ಕಲ್ಲಿ ಬರೆದು ಇಟ್ಕೊಂಡಿರಿ, ಬೇಕಾಗುತ್ತೆ. ಇಲ್ಲ ಒಂದು ಶೀಟ್ ತೆಗೆದು ಇಟ್ಕೊಂಡಿರಿ, ಮಾಡೋಕ್ಕಾಗುತ್ತೆ. ಈಗ ಇಲ್ಲಿ ಫಸ್ಟ್ ನಾವು ನಂಬರ್ ನೋಡೋಣ. ಯಾವಾಗಲೂ ಈ ಥರ ಕೊಟ್ಟಾಗ ಫಸ್ಟು ನಂಬರ್ ನೋಡೋಣ, ಆಮೇಲೆ ಆಲ್ಫಾಬೆಟ್ಸ್ ನೋಡೋಣ. ಅವಾಗ ಈಸಿಯಾಗಿ ಹೋಗುತ್ತೆ. ಫಸ್ಟ್ ನಂಬರಲ್ಲಿ 2, 5, 10 ಕೊಟ್ಟಿದ್ದಾರೆ. 2ಗೂ 5ಗೂ ಎಷ್ಟು 3 ಇದೆ, 5ಗೂ 10ಗೂ 5 ಇದೆ, 10ಗೂ 17ಗೂ ಎಷ್ಟಿದೆ 7 ಇದೆ, 17ಗೂ 26 9 ಇದೆ. ನೆಕ್ಸ್ಟ್ ನೀವು ಹೇಳಿ ಯಾವುದು ಅಂತ. ಇದು ನೋಡಿದ್ರೆ ಗೊತ್ತಾಗ್ತದೆ ಏನು ಆಡ್ ನಂಬರ್ಸು. ನೆಕ್ಸ್ಟ್ ಅದು ಬರುತ್ತೆ 11 ಬರುತ್ತೆ. 26 + 11 37 ಯಾವ್ದಾರು ಇದೆ ಆಪ್ಷನಲ್ಲಿ. ಇದು ಒಂದಿದೆ, ಡೈರೆಕ್ಟಾಗಿ ಟಿಕ್ ಹಾಕೊಂಡು ಅಷ್ಟೇ ನೋಡಿ. ತುಂಬ ಈಸಿಯಾಗಿ ಕೊಟ್ಟಿರ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ನಿಮ್ಗೆ 2 ಮಿಕ್ಸ್ ಮಾಡಿ ಕೊಡ್ತಾರೆ ಅಷ್ಟೇ. ನೆಕ್ಸ್ಟ್ ಕ್ವಶನು 80 Y 54 40 W 46 20 U 40 10 S 36 ಕೊಟ್ಟಿದ್ದಾರೆ. ಓಕೆ, 80 / 40 / 2 ಅಂದರೆ 40 / 2 20 / 10 10 / 2 5 ಬರಬೇಕು. 5 ಇದೆಯಾ? ಎಲ್ಲದರಲ್ಲೂ 5 ಇದೆ. ಓಕೆ, ಈ ಕಡೆ ನಂಬರ್ ನೋಡೋಣ. 54 46 ಅಂದರೆ 12 4 8 ಕಮ್ಮಿ ಆಗಿದೆ. ಇಲ್ಲಿಕ್ಕೂ 8 ಕಮ್ಮಿ ಆಗಿದೆ. ಇದಕ್ಕೂ 6 ಕಮ್ಮಿ ಆಗಿದೆ. ಇದಕ್ಕೂ 4 ಕಮ್ಮಿ ಆಗಿದೆ. ಇದಕ್ಕೂ ನೆಕ್ಸ್ಟು 2 ಕಮ್ಮಿ ಆಗಬೇಕು. ಅಂದರೆ 36 ಅಂದರೆ ಇಲ್ಲಿ 34 ಬರಬೇಕು. 34 ಇದೆ ಅಂದರೆ ಇವೆರಡರಲ್ಲಿ ನಮ್ಗೆ ಒಂದು ಆನ್ಸರ್ ಇರುತ್ತೆ. ಇವಾಗ YW ಚಾರ್ಟ್ ನೋಡಿಕೊಂಡ್ರೆ ಕಾಣಿಸ್ತಿದೆಯಾ ನಿಮಗೆ?
ನೋಡಿ ಇವಾಗ ಕಾಣಿಸುತ್ತಲ್ವಾ, ವೈ -1 ಡಬ್ಲ್ಯೂ -1 ಇಲ್ಲಪ್ಪ ಅದು ಯು -1 ಎಸ್ಸು -1 ಕ್ಯೂ. ಸೊ 5Q 34 ನಮ್ಮ ಆನ್ಸರ್. ಇವನಿಗೆ ಆನ್ಸರ್ ಆಲ್ರೆಡಿ ಗೊತ್ತಿರುತ್ತೆ, ಎಂತಕ್ಕೆ ಇಷ್ಟೊಂದು ಡ್ರಾಮಾ ಮಾಡ್ತೀನಿ ಅಂತ ಅನ್ಕೊತೀರ. ಹೌದು, ನನಗೆ ಆನ್ಸರ್ ನನಗೆ ಗೊತ್ತು, ನನಗೆ ಯಾವ ಆನ್ಸರ್ ಅಂತ ಫಸ್ಟೇ ಗೊತ್ತಿರುತ್ತೆ. ಅರೆ ಅದು ಹೆಂಗೆ ಆನ್ಸರ್ ಬರುತ್ತೆ ಅಂತ ನನಗೂ ಗೊತ್ತಿರಲ್ಲ. ನಾನು ನಿಮ್ಮ ಜೊತೆ ಹೇಳ್ಬೇಕಾರೆ ನಾನು ಮಾಡೋದು, ಆಯಿತಾ? ಸೊ ನಾನೇನು ಡ್ರಾಮಾ ಏನು ಹೊಡಿತಿಲ್ಲ ಇಲ್ಲಿ. ಚಾರ್ಟ್ ಅದೆಲ್ಲ ಏನಂತ ಕೇಳಿ ಶೀಟೆಲ್ಲ ತೊಗೊತಿರೋದು. ನನಗೂ ಗೊತ್ತಿರಲ್ಲ ಅದು ಹೆಂಗೆ ಮಾಡೋದು ಅಂತ. ಆನ್ಸರ್ ಯಾವುದು ಆನ್ಸರ್ ಅಂತ ನನಗೆ ಗೊತ್ತಿರುತ್ತೆ, ನಾನು ಅದಕ್ಕೊಂದು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಬಟ್ ಅದು ಹೆಂಗೆ ಬರುತ್ತೆ ಅಂತ ನನಗೆ ಗೊತ್ತಿರಲ್ಲ. ನೆಕ್ಸ್ಟ್ 2K 5L 10N 17Q ಇದೆ. ಫಸ್ಟ್ ನಂಬರ್ಸ್ 2 ಇದೆ, 5 ಇದೆ, ಅಂದರೆ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 3. 5ಗೂ 10ಗೂ 5, 10ಗೂ 7ಗೂ 7. 3, 5, 7 ಯಾವುದು? ಆಡ್ ನಂಬರು. ನೆಕ್ಸ್ಟ್ ಅದು ಬರಬೇಕು, 9 ಬರಬೇಕು. 17ಗೆ 9 ಆ್ಯಡ್ ಮಾಡಿದ್ರೆ 26 ಬರಬೇಕಿತ್ತು. ಅರೆ 26 ಇಲ್ಲ. ಸೊ ಇದು ಆಡ್ ನಂಬರ್ಸ್ ಅಲ್ಲ, ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 3, 5, 7 ಇದು ಇಲ್ಲಿ 11 ಹಾಕಿದ್ರೆ 17 + 10 27 + 1 28 ಇದೆಯಾ? ಇದೆ. ಸೊ ನಮ್ಮ ಆಪ್ಷನ್ ಇದಾಗಿರುತ್ತೆ. ಫಸ್ಟು ನಾನು ಆಡ್ ನಂಬರ್ ಅಂತ ಅಂದ್ಕೊಂಡೆ, ಆಡ್ ನಂಬರಲ್ಲಿ ಬಂದಿಲ್ಲ, ಅದಕ್ಕೆ ಅದಾದಮೇಲೆ ನಾನು ಅದನ್ನು ಪ್ರೈಮ್ ನಂಬರಾಗಿ ಕನ್ಸಿಡರ್ ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿ 5 ಇದೆ, 7 ಇದೆ, ಹಂಗಾರೆ 2, 7ಗೂ 10ಗೂ 3, 10ಗೂ 15ಗೂ 5. ಸೊ ಇದು ನೋಡಿ, ಇದು ಕೂಡ ಸೇಮ್ ಪ್ರೈಮ್ ನಂಬರ್ ಇದೆ. 2, 3, 5, 7 ಬರಬೇಕು, ಅಂದರೆ 22 ಯಾವ್ದಾರು ಇದೆಯಾ ಅಂದರೆ ಬಿ. ಇಷ್ಟೇ, ತುಂಬ ಈಸಿಯಾಗಿ ಕೊಡ್ತಾರೆ, ನೀವೇ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಜಸ್ಟ್ ಒಂದು 2-3 ಮಾಡಿ. ನೆಕ್ಸ್ಟ್ ಈಗ ಟೈಪ್ 2 ನೋಡೋಣ. ಟೈಪ್ 2ಅಲ್ಲಿ ಹೆಂಗೆ ಕೊಡ್ತಾರೆ ಅಂತ ಅಂದರೆ, ಕೊಟ್ಟಿರೋ ಕ್ವಶನಲ್ಲಿ ಒಂದು ತಪ್ಪಿರುತ್ತೆ, ಅದು ಯಾವುದು ಅಂತ ಕೇಳ್ತಾರೆ. ಸೊ ಈಗ ABC ಇಲ್ಲೊಂದಿದೆ 4, DEF 10. ಸೊ ಇವಾಗ ನಮ್ಗೆ ಈ ಚಾರ್ಟಲ್ಲಿ ನೋಡಿಕೊಂಡ್ರೆ ABC 4, A 1, B 2, ಸೊ ಟೋಟಲ್ 3, C ಅಂದರೆ 3, ಟೋಟಲ್ 6 ಆಯಿತು. 6ಗೆ 4 ಅಂದರೆ -2 ಮಾಡಿದ್ರೆ 4 ಬಂತು. ಓಕೆ, ನೆಕ್ಸ್ಟು D ಇದೆ, D4, E5, 9, 15. 15ಗೆ -2 ಮಾಡಿದ್ರೆ 13 ಬರಬೇಕು, 10 ಇದೆ. ಸೊ ನಾವು ಮಾಡ್ತಿರೋದು ತಪ್ಪು ಅಂತ. ಓಕೆ, ಬರೀ ನಂಬರ್ಸ್ ಮಾತ್ರ ನೋಡಿದ್ರೆ ಫಸ್ಟ್ ಇಲ್ಲಿ 4 ಇದೆ, ಇಲ್ಲಿಗೆ 10 ಇದೆ, 12 ಇದೆ, ಅಂದರೆ ಇಲ್ಲಿಗೆ +6 ಆಗಿದೆ ಅಲ್ವಾ, ಇಲ್ಲಿ +12 ಆಗಿದೆ. ಸೊ ಇದು ಮತ್ತೆ +6 ಮಾಡಿದ್ರೆ +18 ಆಗಬೇಕಲ್ವಾ. +18 ಅಂದರೆ ಎಷ್ಟು? 30 ಬರಬೇಕು. 30 ಇದೆಯಾ? ಇಲ್ಲ, 30 ಅಂದರೆ ಇಲ್ಲಿ 30 ಬರಬೇಕಿತ್ತು, ಬಟ್ 23 ಇದೆ. ನಮ್ಮ ಆನ್ಸರ್ ಇದು ಆಗಿರ್ಬೋದು, ಬಟ್ ಇನ್ನೊಂದು ಸಲ ನೋಡೋಣ. ಇವಾಗ AC ಮಧ್ಯದಲ್ಲಿ ಬಿಟ್ಬಿಟ್ಟು ಲಾಸ್ಟ್ 2 ಮಾತ್ರ ನೋಡಿದ್ರೆ AC A ಅಂದರೆ 1, C ಅಂದರೆ 3, 4 ಬಂತು. DF 4, 6, 10 ಆಯಿತು. E ಮತ್ತು G E5, G 7, 12 ಆಯಿತು. J ಎಷ್ಟು? 10, L 12, 22 ಆಗಬೇಕು, ಬಟ್ 23 ಆಗಿದೆ. ಈ ಥರನೂ ನೋಡ್ಕೊಬೋದು. ಸೊ ನಮ್ಮ ಆನ್ಸರ್ ಇಲ್ಲಿ 22 ಬರಬೇಕು, 23 ಬಂದಿದೆ. ಸೊ ಇದು ತಪ್ಪು, ಅಂದರೆ ಇದು ನಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, AI 4, CM 5, RH 2, PF 5. ಸೊ ಇದು ಅದೇ ಥರ ಮಾಡಿದ್ರೆ A ಅಂದರೆ 1, I ಅಂದರೆ 9, 4 ಬಂದಿದೆ. ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಿ ಡಿವೈಡ್/2 ಮಾಡಿದ್ರೆ 9 - 1 /2, 9 - 1 8 /2 ಅಂದರೆ 4 ಬರುತ್ತೆ. C ಅಂದರೆ 3, M ಅಂದರೆ 13, 13 - 3 10, 10 /2 5, 6 H, 6 18 H, 8 18 - 8 10, 10/2 ಅಂದರೆ ಇಲ್ಲಿ 5 ಬರಬೇಕು. ಓಕೆ, ನೆಕ್ಸ್ಟ್ PF, P ಅಂದರೆ 16, F ಅಂದರೆ 6, 16 - 6 10, 10/2 5 ಇಲ್ಲಿ ಬಂದಿದೆ. ಸೊ ಇದು 2 ಅಂದರೆ ಇದು ನಮ್ಮ ಆನ್ಸರ್ ಆಗಿರುತ್ತೆ. 2 ಕರೆಕ್ಟ್ ಇಲ್ಲ, ಅಲ್ಲಿ 2 ಅಲ್ಲ 5 ಬರಬೇಕಿತ್ತು, ಸಾರಿ. ನೆಕ್ಸ್ಟ್ ಕ್ವಶನ್,
ನೆಕ್ಸ್ಟು R6X ಇದೆ, F8M ಇದೆ, Q7X, I3L, C9L. ಸೊ ಇಲ್ಲಿ 6, 8, 7, 3, 9 ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ. ಸೊ ನಂಬರ್ಸಿಂದ ಗೊತ್ತಾಗ್ತಿಲ್ಲ. ಆರ್ ಎಷ್ಟು ನಂಬರು? ಆರ್ ಅಂದರೆ 18, ಎಕ್ಸ್ ಅಂದರೆ 24. ಸೊ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 24 - 18 6. ಅದೇ ಥರ ಎಫ್ ಮಾಡಿದ್ರೆ ಎಮ್ ಎಷ್ಟಿದೆ? 13, ಎಫ್ ಎಷ್ಟಿದೆ? 6. ಎಮ್ ಅಂದರೆ 13, ಎಫ್ ಅಂದರೆ 6. 13 - 6 7 ಬರಬೇಕು, ಬಟ್ ಇಲ್ಲಿ 8 ಇದೆ. ಓಕೆ, ಇದೊಂದು ನೋಡೋಣ ಹಂಗೆ. ನೆಕ್ಸ್ಟು Q7, Q17, ಎಕ್ಸ್ 24, Q ಮತ್ತು ಎಕ್ಸು 24 - 17 7. ಇದು ಕರೆಕ್ಟಾಗಿದೆ. ಐ ಮತ್ತು ಎಲ್ಲು 13 - 9. ಸೊ ಅಲ್ಲಪ್ಪ, L 12 - 9 3 ಕರೆಕ್ಟ್ ಇದೆ. L ಮತ್ತು ಸಿ 12 - 3 9 ಇದೆ, ಇದು ಕರೆಕ್ಟ್ ಇದೆ. ಸೊ F8M ನಮ್ಮ ಆನ್ಸರ್, F8M. ಸೊ ಇನ್ನೊಂದು ಅದೇ ಥರ ಅನಿಸುತ್ತೆ. A3D, B7I. ಎಗೂ ಟಿಗೂ ಮಧ್ಯದಲ್ಲಿ 3 ಬಂದಿದೆ, ಅಂದರೆ 4 - 1 3. ಓಕೆ, ಐ ಮತ್ತು ಬಿ. ಐ ಅಂದರೆ 9, ಬಿ ಅಂದರೆ 2, 9 - 2 7. ಓಕೆ, H 8, C 3, 8 - 3 5. ಎಫ್ ಅಂದರೆ 6, ಡಿ ಅಂದರೆ 4, 2 ಬರಬೇಕು, 1 ಬಂದಿದೆ. ನಮ್ಮ ಆನ್ಸರ್ ಇದಾಗಿರುತ್ತೆ. ಓಕೆ, ಇದು ಮಿಕ್ಸಡ್ ಸೀರೀಸು. ನಾರ್ಮಲ್ ಆಗಿ ಇಷ್ಟೇ, ವೆರಿ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಇನ್ನೂ ನನಗೆ ತಲೆ ಕೆಡಿಸ್ಕೊಳ್ಳೋ ಕ್ವಶನ್ಸ್ ಬೇಕು ಅಂತ ಅಂದರೆ ಇಲ್ಲೊಂದು 2 ಇದ್ದಾವೆ, ಇದನ್ನ ಆನ್ಸರ್ ಮಾಡಿ. ಇದನ್ನು ಬಿಟ್ಟು ಇನ್ನೂ ಇದ್ದಾವೆ, ಹೇಳ್ತೀನಿ ನಾನು. ಇದನ್ನು ಫಸ್ಟ್ ಒಂದು ಸ್ಕ್ರೀನ್ಶಾಟು ಇಲ್ಲ ನೋಡ್ಕೊಳ್ಳಿ, ಇದು ಯಾವ್ದು ಆನ್ಸರ್ ಅಂತ ಕಮೆಂಟಲ್ಲಿ ಹೇಳಿ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆನಾ, ಇದು ಬರ್ಕೊಂಡ್ರೆ ಇವಾಗ GK ಸೀರೀಸ್ದು ನೋಡೋಣ. GK ಸೀರೀಸ್ ಆದಮೇಲೆ ನಾನು ಕೆಲವೊಂದು ಕ್ವಶನ್ಸ್ ಕೊಡ್ತೀನಿ ಇದರಲ್ಲೇ ಮಿಕ್ಸಡ್ ಸೀರೀಸಲ್ಲಿ, ಅದನ್ನು ಮಾಡಿ. ಇವಾಗ ಇದು GK ಸೀರೀಸಲ್ಲಿ ಏನೂ ಇರಲ್ಲ, ನಾನು ಮುಂಚೆನೇ ಹೇಳಿದ್ದೀನಿ. ಇದು ಜನರಲ್ ನಾಲೆಡ್ಜು, ನಿಮಗೆ ಗೊತ್ತಿರಬೇಕು, ನಾನೇನೋ ಹೇಳ್ಕೊಂಡ್ಕೊಡೋದಲ್ಲ. ಸುಮ್ಮನೆ ನಿಮಗೆ ನಾನು ನಮ್ಮ ಚಾನಲಲ್ಲಿ ಎಲ್ಲನೂ ಟಾಪಿಕಲ್ಲಿ ಅಟ್ಲೀಸ್ಟ್ ಒಂದು ಕ್ವಶ್ನಾರು ಮಾಡಬೇಕಂದ್ಬಿಟ್ಟು ಇದನ್ನು ಮಾಡ್ತಾ ಇರೋದು ಅಷ್ಟೇ. ಇದು ಆ್ಯಕ್ಚುಲಿ ಚಿಕ್ಕ ಮಕ್ಳಿಗೂ ಗೊತ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಷ್ಟೇ. ಇದೆಲ್ಲ ಹೆಂಗೆ ಕೊಡ್ತಾರೆ ಅಂದರೆ ಮರ್ಕ್ಯುರಿ, ವೀನಸ್ಸು, ಅರ್ತು. ನೆಕ್ಸ್ಟ್ ಏನು ಬರುತ್ತೆ? ಯಾವುದೋ ನೆಪ್ಟ್ಯೂನ, ಪ್ಲೂಟೋನ, ಯುರೇನಸ್, ಮಾರ್ಸ್ ಅಂದರೆ ಮಾರ್ಸು. ನೆಕ್ಸ್ಟ್ ಕಾರ್, ಲಾರಿ, ಬೈಕು, ಹಾರ್ಸು, ಬಸ್ಸು. ಇದೆಲ್ಲ ನಾವು ಓಡಿಸೋದು, ಇದು ಅದಕ್ಕದೇ ಓಡೋದು. ಸೊ ಇದು ಆನ್ಸರ್ ಆಗಿರುತ್ತೆ. ಆ ಥರ GKಲ್ಲಿ ಯಾವ್ದಾದ್ರು ಕ್ವಶನ್ಸ್ ಕೇಳ್ಬೋದು, ನಾನು ಮುಂಚೆನೇ ಹೇಳಿದ್ದೀನಿ. ನೀವು ಅದಕ್ಕೆ ಪ್ರಿಪೇರ್ ಆಗಿರಬೇಕು. ನೀವು 100 ಕ್ವಶನ್ಸ್ ಹೋದರೆ 101ನೇ ಕ್ವಶನ್ ಬಂದಿರುತ್ತೆ GKಲಿ. ಸೊ ಅದು ನಿಮಗೆ ಬಿಟ್ಟಿದ್ದು, ನೀವೇ ಓದ್ಕೊಬೇಕು. ಇದು ಹೆಂಗಿರುತ್ತೆ? ಎಕ್ಸಾಂಪಲ್ಸ್ ಅಷ್ಟೇ. ಟೋಟಲ್ ರೀಸನಿಂಗಲ್ಲಿ ಎಷ್ಟೊಂದು ಟಾಪಿಕ್ಸು ನಾವು ಬರೀ ಎಕ್ಸಾಂಪಲ್ಸ್ ಅಷ್ಟೇ ತೋರ್ಸೋಕ್ಕಾದ್ರು, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರೋದು. ನಾನು ಮುಂಚೆನೇ ಹೇಳಿದ್ದೀನಿ, ರೀಸನಿಂಗ್ ಎಲ್ಲ ತುಂಬ ಈಸಿಯಾಗಿರುತ್ತೆ ಅಂತ. ಪ್ರಾಕ್ಟೀಸ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲೋ ಅಥವಾ ಎಲ್ಲೋ ಒಂದು ಕಡೆ ನಿಮ್ಗೆ ಎಲ್ಲಿ ಸಿಗುತ್ತೋ ಕ್ವಶನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಸಿಗುತ್ತೆ. ಆ್ಯಂಡ್ ಇದಲ್ಲಿ ಕ್ವಶನ್ಸ್ ಕೊಟ್ಟಿದ್ನಲ್ಲ, ಇದರಲ್ಲಿ ಫಸ್ಟೊಂದು ಮಿಸ್ಸಿಂಗ್ ಟರ್ಮ್ ಅಂದರೆ ಇಲ್ಲೇನು ಬರಬೇಕು ಅಂತ, ಸೆಕೆಂಡ್ ಒಂದು ರಾಂಗ್, ಯಾವುದೋ ಒಂದು ತಪ್ಪಿದೆ ಇದರಲ್ಲಿ. ಇದಾದಮೇಲೆ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕ್ವಶನ್ಸ್ ಸಿಗುತ್ತೆ ನೋಡಿ. ಆಲ್ಮೋಸ್ಟ್ ಎಷ್ಟು 25 ಕ್ವಶನ್ಸು 20 ಕ್ವಶನ್ಸು ಇದ್ದಾವೆ ಓವರಾಲು. ಇದಕ್ಕೆ ಆನ್ಸರ್ಸ್ ಎಲ್ಲ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಹಾಗಂತ ಅಲ್ಲಿರೋದು ಆನ್ಸರ್ಸ್ನ ತಂದು ಕಮೆಂಟ್ಸಲ್ಲಿ ಹಾಕ್ಬೇಡಿ. ಫಸ್ಟು ನೋಡಿ ಪ್ರಾಕ್ಟೀಸ್ ಮಾಡಿ, ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ಬಂದಿದ್ದ ಆನ್ಸರ್ಸ್ನ ನನಗೆ ಕಮೆಂಟಲ್ಲಿ ಹೇಳಿ. ಅದಾದಮೇಲೆ ನಿಮ್ಮ ಜಸ್ಟ್ ಆನ್ಸರ್ನ ಕ್ರಾಸ್ ವೆರಿಫಿಕೇಷನ್ಗೆ ಟೆಲಿಗ್ರಾಮ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಅದನ್ನೇ ತಂದು ಇಲ್ಲಿಗೆ ಕಮೆಂಟ್ಸಲ್ಲಿ ಹಾಕ್ಬೇಡಿ. ಓಕೆನಾ? ಸೊ ಇಲ್ಲಿಗೆ ಸೀರೀಸ್ ಮುಗಿದೋಯ್ತು. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಸಖತ್ ಕಾನ್ಸೆಪ್ಟ್ಸ್ ಇದೆ. ನಾನು ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀನಿ, ಅವಾಗ ಅದನ್ನೆಲ್ಲ ಅದೇ ವೀಡಿಯೋ ಮಾಡೋಣ ಅಂತ. ನನಗಂತೂ ಸಖತ್ ಇಷ್ಟ ಆ ಕಾನ್ಸೆಪ್ಟ್ಸಲ್ಲಿ. ಇದೆಲ್ಲ ಜಸ್ಟ್ ಚಿಕ್ಕ ಮಕ್ಕಳು, ಇವಾಗ LKG ಕ್ಲಾಸ್ UKG ಕ್ಲಾಸ್ ಮುಗೀತು ಅಂದ್ಕೊಳ್ಳಿ. ನೆಕ್ಸ್ಟು 1ನೇ ಸ್ಟ್ಯಾಂಡರ್ಡಿಂದ 10ನೇ ಕ್ಲಾಸ್ವರೆಗೂ ಓದ್ಕೊಳ್ಳೋಣ. ಅಂದರೆ ಕಾನ್ಸೆಪ್ಟ್ಸ್ ಹಂಗೆ ಬೆಳೀತಾ ಹೋಗುತ್ತೆ. ತುಂಬ ಈಸಿಯಾಗಿರುತ್ತೆ, ತುಂಬ ಒಂಥರ ಎಂಗೇಜಿಂಗ್ ಆಗಿರುತ್ತೆ, ಸೈಕಾಗಿರುತ್ತೆ. ಓಕೆನಾ? ಸೊ
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.